ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ತನ್ನ ರಕ್ತವ ಸುರಿಸಿ ನನ್ನ ಪಾಪವ ತೊಳೆದ. ತನ್ನ ರಕ್ತವ ಸುರಿಸಿ ನನ್ನ ಪಾಪವ ತೊಳೆದ. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಮೈಯೆಲ್ಲ ಗಾಯಗೊಂಡು ನನಗಿಂದು ಸುಖ ನೀಡಿದ. ಮೈಯೆಲ್ಲ ಗಾಯಗೊಂಡು ನನಗಿಂದು ಸುಖ ನೀಡಿದ. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಕಿರೀಟವ ಧರಿಸಿ ನನ್ನ ಶಾಪವ ನೀಗಿದ. ಮುಳ್ಕಿರೀಟವ ಧರಿಸಿ ನನ್ನ ಶಾಪವ ನೀಗಿದ. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಭಾರವುಳ್ಳ ಶಿಲುಬೆಯಿಂದ ನನ್ನ ಪಾಪ ಹೊತ್ತುಕೊಂಡ. ಭಾರವುಳ್ಳ ಶಿಲುಬೆಯಿಂದ ನನ್ನ ಪಾಪ ಹೊತ್ತುಕೊಂಡ. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, యేసయ్య ನೀನೇ ಅಯ್ಯ. ಹೌದು ಡ್ಯಾಡಿ. యేసయ్య ನೀನೇ ಅಯ್ಯ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, యేసయ్య ನೀನೇ ಅಯ್ಯ. యేసయ్య ನೀನೇ ಅಯ್ಯ. ಕೈ ತುಂಬ ಕಾಸಿದ್ದರೆ ಆಹಾ ಅಂತಾರೆ. ಕೈ ತುಂಬ ಕಾಸಿದ್ದರೆ ಆಹಾ ಅಂತಾರೆ. ಏನು ಇಲ್ಲ ಎಂದರೆ ನೀ ಯಾರೋ ಅಂತಾರೆ. ಏನು ಇಲ್ಲ ಎಂದರೆ ನೀ ಯಾರೋ ಅಂತಾರೆ. ಜನ ಯಾರೋ ಅಂತಾರೆ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ,
ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ಜೀವಕ್ಕೆ ನಾ ಜೀವ ಕೊಡುವೆ ಎಂದು ಹೇಳ್ತಾರೆ, ಜೀವಕ್ಕೆ ನಾ ಜೀವ ಕೊಡುವೆ ಎಂದು ಹೇಳ್ತಾರೆ. ಆ ಗಳಿಗೆಯೂ ಬಂದರೆ ಮಾಯ ಆಗ್ತಾರೆ, ಆ ಗಳಿಗೆಯೂ ಬಂದರೆ ಮಾಯ ಆಗ್ತಾರೆ, ಜನ ಮಾಯ ಆಗ್ತಾರೆ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನೋಡಲಿಕ್ಕೆ ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು, ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು. ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ, ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ, ಅಯ್ಯೋ ಗತಿ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದರು, ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದರು. ಒಂದು ದಿನ ಅವರ ಬಿಟ್ಟು ಅಗಲಬೇಕಯ್ಯ, ಒಂದು ದಿನ ಅವರ ಬಿಟ್ಟು ಅಗಲಬೇಕಯ್ಯ, ಅಗಲಬೇಕಯ್ಯ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನಿನ್ನ ನಂಬಿ ನಾನು ಬಂದಿಹೆನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೆನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ಹೌದಡಿ, ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ. ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೆನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೆನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ಬಾಯಾರಿದ ಜಿಂಕೆ ಮರಿಯಂತೆ ಜೀವಜಲ ನಿನ್ನಲ್ಲಿ ಓಡಿ ಬಂದೆ. ಹೌದು ಡ್ಯಾಡಿ, ಬಾಯಾರಿದ ಜಿಂಕೆ ಮರಿಯಂತೆ ಜೀವಜಲ ನಿನ್ನಲ್ಲಿ ಓಡಿ ಬಂದೆ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ,
ಜೀವನಕ್ಕೆ ಶಾಂತಿ ನೆಮ್ಮದಿಯೇ ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ಜೀವನಕ್ಕೆ ಶಾಂತಿ ನೆಮ್ಮದಿ, ಹೌದು ಜೀವನಕ್ಕೆ ಶಾಂತಿ ನೆಮ್ಮದಿ ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೌದು ಸ್ವಾಮಿ, ಥ್ಯಾಂಕ್ ಯು ಜೀಸಸ್. ಅಪ್ಪ ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ ಸ್ವಾಮಿ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನಿನ್ನನ್ನು ಹಾರೈಸಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇನೆ ಡ್ಯಾಡಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯಾ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ. ಡ್ಯಾಡಿಯನ್ನು ನೋಡಿ ಹೇಳೋಣ. ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ. ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ. ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಹೌದು ಡ್ಯಾಡಿ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ
ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸುತ್ತಲು ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಹೌದು ಡ್ಯಾಡಿ. ಸುತ್ತಲು ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ ಸಾವಿರ ಬಲಕ್ಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಪಕ್ಕಕ್ಕೆ ಸಾವಿರ ಬಲಕ್ಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಹೌದು ಡ್ಯಾಡಿ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. Thank you, Lord. Thank you. I love you, Jesus. ಹಾಗೆ ಹೃದಯದ ಆಳದಿಂದ ಡ್ಯಾಡಿ ಜೊತೆ ಒಂದು ನಿಕಟ ಬಾಂಧವ್ಯವನ್ನ ಡೆವಲಪ್ ಮಾಡಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ದಿನಕ್ಕಾಗಿ, ಈ ಹೊಸ ದಿನಕ್ಕಾಗಿ ಓ ನಿನ್ನ ಸಮ್ಮುಖಕ್ಕೆ ಕರ್ತನೆ ಬಂದಿದ್ದೇವೆ. ಓ ಈ ದಿನದ ಕರ್ತನೆ ಸಂಪೂರ್ಣ ಕರ್ತನೆ ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಉನ್ನತನು, ನೀನು ಶ್ರೇಷ್ಠನು, ಅಮೂಲ್ಯನು, ಅತಿ ಪ್ರಿಯನು, 10,000 ಧ್ವಜಪ್ರಾಯನು. ಎಲ್ಲ ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೆ ನೀನೊಬ್ಬನೇ ಯೋಗ್ಯನು, ಗೌರವಕ್ಕೆ ನೀನೊಬ್ಬನೇ ಯೋಗ್ಯನು, ಹಲ್ಲೆಲೂಯಾ, ಸ್ತುತಿಗೆ ನೀನೊಬ್ಬನೇ ಯೋಗ್ಯನು ಸ್ವಾಮಿ.
ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಸ್ತುತಿಸಿ ಕೊಂಡಾಡ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ. ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ. ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು. ನಿನ್ನ ಸಾನ್ನಿಧ್ಯದಿಂದ ಒಬ್ಬೊಬ್ಬರ ಹೃದಯವನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಿಂದ ಒಬ್ಬೊಬ್ಬರ ಹೃದಯವನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ಪ್ರಸನ್ನತೆ ನಮಗೆ ಕರ್ತನೆ ಮಧುರವಾದದ್ದು. ನಿನ್ನ ಪ್ರಸನ್ನತೆ ನಮಗೆ ಶ್ರೇಷ್ಠವಾದದ್ದು ಸ್ವಾಮಿ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್. ನಿನ್ನ ಮಧ್ಯದಲ್ಲಿ ಬಂದಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನೀನು ನಮ್ಮನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಸುತ್ತಲೂ ವೈರಿಗಳು ಮುತ್ತಿದರೂ ನಮಗೆ ಭಯ ಇಲ್ಲ. ಅಪಮಾನ, ನಿಂದನೆ, ದೂಷಣೆಯ ಸನ್ನಿವೇಶದಲ್ಲೂ ನಾವು ಚಿಂತೆ ಮಾಡೋದಿಲ್ಲ, ಯಾಕಂದರೆ ನಮ್ಮ ಜೊತೆ ನೀವಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆ ಎಷ್ಟು ಶ್ರೇಷ್ಠವಾದದ್ದು ಕರ್ತನೆ. ಥ್ಯಾಂಕ್ ಯು. ಬೇರೆ ಸ್ಥಳಗಳಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಸಾನ್ನಿಧ್ಯದಲ್ಲಿರುವಂಥ ಸ್ವಲ್ಪ ಹೊತ್ತು ಶ್ರೇಷ್ಠವಾದದ್ದು. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರೋಣ. ಮಾರ್ಕ 16 ವಚನ 15. ಮಾರ್ಕ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಹಲ್ಲೆಲೂಯ. ಯೇಸು ಸ್ವಾಮಿ ಪುನರುತ್ಥಾನ ಆದಮೇಲೆ ತನ್ನ ಶಿಷ್ಯರಿಗೆ, ತನ್ನನ್ನು ಆತುಕೊಂಡು ತನ್ನನ್ನು ಹಿಂಬಾಲಿಸಿದಂತಹ ದೇವಜನರಿಗೆ, ತನ್ನ ಅಪೋಸ್ತಲರಿಗೆ ಕೊಟ್ಟಂತಹ ಮಾರ್ಗದರ್ಶನಗಳಲ್ಲಿ ಬಹಳ ಪ್ರಮುಖವಾದ ಒಂದು ಅಂತ ಹೇಳಿದ್ರೆ, ನೀವು ಜಗತ್ತಿಗೆಲ್ಲ ಹೋಗಿ, ಎಲ್ಲ ಕಡೆಗೆ, ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕರ್ತನನ್ನು ಆತುಕೊಂಡಿರುವಂತಹ ನಮ್ಮೊಬ್ಬೊಬ್ಬರಿಗೂ ಕರ್ತನು ಕೊಡುವಂತಹ ಆಜ್ಞಾರೂಪವಾದಂತಹ ಮಾತು ಇದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಪೂರ್ಣಾವಧಿ ಸೇವೆಗೆ ಬರುವುದು ಅದೊಂದು ಹಂತ. ಆದರೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಮೇಲೆ ಬಿದ್ದ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿದ್ರೆ, ನಮಗೆ ಸಿಕ್ಕಿದಂತಹ ಈ ಸುವಾರ್ತೆ ಅಂದರೆ ಏನು? ಸುವಾರ್ತೆ, ಅಂದರೆ ಒಳ್ಳೆಯದು, ವಾರ್ತೆ ಅಂದರೆ ನ್ಯೂಸ್, ಒಳ್ಳೆ ನ್ಯೂಸ್ ಅಂದರೆ ಗುಡ್ ನ್ಯೂಸ್ ಅಂತ ಹೇಳ್ತೀವಿ. ಏನು ಒಳ್ಳೆ ನ್ಯೂಸ್? ನಮಗೆ ಸಿಕ್ಕಿದ ಪಾಪ ಕ್ಷಮಾಪಣೆ, ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಸಿಕ್ಕಿರುವಂಥ ನಿತ್ಯ ಜೀವದ ನಿರೀಕ್ಷೆ ಏನಿದೆ, ಇದು ಗುಡ್ ನ್ಯೂಸ್. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳು ನಿವಾರಣೆ ಆಗಿ ನಾವು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಿದ್ದೇವೆ ಎಂಬುದು ಗುಡ್ ನ್ಯೂಸ್. ಈ ಗುಡ್ ನ್ಯೂಸನ್ನು ನೀವು ಜಗತ್ತಿನ ಎಲ್ಲ ಕಡೆಗೆ ಸಾರಿರಿ ಅಂತ ಹೇಳಿದರು. ಇದು ನಮ್ಮೊಬ್ಬೊಬ್ಬರ ಮೇಲೆ ಬಿದ್ದಂತಹ ಆದ್ಯ ಕರ್ತವ್ಯ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ಇದನ್ನು ಮಾಡಬೇಕು. ಹಲ್ಲೆಲೂಯಾ. ಒಂದು ವೇಳೆ ನೀವು ಪೂರ್ಣಾವಧಿ ಸೇವೆಗೆ ಬರದೇ ಇರಬಹುದು, ಆದರೆ ನಿಮ್ಮ ಕುಟುಂಬ, ನೀವು ಕೆಲಸ ಮಾಡುವ ಜಾಗ, ನೀವು ಹೋಗುವ ಬರುವ ಸ್ಥಳ, ಎಲ್ಲ ಕಡೆಗಳಿಗೆ
ಈ ಕ್ರಿಸ್ತನ ಪ್ರೀತಿ, ಕ್ರಿಸ್ತನು ಕೊಡುವ ರಕ್ಷಣೆ, ಕ್ರಿಸ್ತನು ಕೊಡುವ ನಿತ್ಯ ಜೀವ, ಇದನ್ನು ತಗೊಂಡೋಗೋದು ನಿಮ್ಮ ಆದ್ಯ ಕರ್ತವ್ಯ. ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ ಅಂದರೆ, 1 ಕೊರಿಂಥ 9ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 9:16. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಪ್ರತಿಯೊಬ್ಬರು ಸಾರಲೇಬೇಕೆಂಬ ನಿರ್ಬಂಧ ಇದೆ. ಸಾರಲೇಬೇಕು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಸಾರಲೇಬೇಕೆಂಬ ನಿರ್ಬಂಧ ಇದು ನಮ್ಮೊಬ್ಬೊಬ್ಬರ ಮೇಲೆ ಬಿದ್ದಿರುವಂಥ ಆದ್ಯ ಕರ್ತವ್ಯ. ಸಾರಲೇಬೇಕೆಂಬ ನಿರ್ಬಂಧ ಇದೆ. ಇದು ಕರ್ತನ ಆಜ್ಞೆ. ನಾವು ರಕ್ಷಣೆ ಹೊಂದಿದ ಮೇಲೆ ಇದನ್ನು ಇನ್ನೊಬ್ಬರಿಗೆ, ನಮಗೆ ಸಿಕ್ಕಿದಂತಹ ಈ ಅನುಭವ ಏನಿದೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಾನು ಈ ಹೊತ್ತು ಸತ್ರು ನಿತ್ಯವಾದ ಸಂತೋಷವನ್ನು ಪಡಿತೀನಿ ಎಂಬಂತಹ ಒಂದು ಆಶ್ವಾಸನೆ ಏನಿದೆ, ಇದನ್ನು ಇನ್ನೊಬ್ಬರಿಗೂ ತಲುಪಿಸುವಂಥದ್ದು ಒಂದು ನಿರ್ಬಂಧ ನಮ್ಮ ಮೇಲಿದೆ. ಹಲ್ಲೆಲೂಯಾ. ನೆಕ್ಸ್ಟ್ ಲೈನ್ ಹೇಳ್ತಾನೆ, ನಾನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ನನಗೆ ಇನ್ನೊಂದು ಭಾಷೆ ಅಂತಲೇ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ಅಂತ. ಹಾಗಾದರೆ ಸಾರುವುದು ಎಷ್ಟು ಅಗತ್ಯವಾಗಿದೆ ಅನ್ನೋದನ್ನು ನೀವು ಗಮನಿಸ್ರಿ. ಸಾರಲಿಲ್ಲ ಅಂದರೆ ನನ್ನ ಉದ್ದೇಶನೇ ತಪ್ಪಿ ಹೋಗಿದೆ ಅಂತ ಅರ್ಥ. ನಾನು ದೇವರನ್ನ ಕಂಡುಕೊಂಡಂಥ ಉದ್ದೇಶನೇ ತಪ್ಪಿ ಹೋಗಿದೆ. ನಾವು 2 ಅರಸರ ಪುಸ್ತಕದಲ್ಲಿ ಒಂದು ಸಂಭವವನ್ನು ಓದ್ತೇವೆ. 2 ಅರಸರ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ. 2 ಅರಸು 7 ವಚನ 9. 2 ಅರಸು 7:9. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ನೋಡಿ, 4 ಜನ ಕುಷ್ಠರೋಗಿಗಳು ಅರಾಮ್ಯರ ಪಾಳ್ಯಕ್ಕೆ ಹೋಗಿ ಅಲ್ಲಿ ಬಹಳ ಆಹಾರ ಅಂದರೆ ಐಶ್ವರ್ಯ ಇರುವುದನ್ನು ಕಂಡರು. ಇಲ್ಲಿ ಸಮಾರ್ಯದಲ್ಲಿ ಬಹಳ ಬಡತನ, ಬರಗಾಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಇಂತಹ ಕೊರತೆಯಲ್ಲಿ ಜನ ಇದ್ದಾರೆ. ಆದರೆ ಈ ಕುಷ್ಠರೋಗಿಗಳಿಗೆ ಸಮೃದ್ಧಿಯಾಗಿ ಸಿಕ್ಬಿಟ್ಟಿದೆ. ಯಾಕಂದರೆ ಅದರ ಹಿಂದಿನ ರಾತ್ರಿ ದೇವರು ದೊಡ್ಡ ಸೈನ್ಯದ ಒಂದು ಶಬ್ದ ಉಂಟು ಮಾಡಿದ್ರಿಂದ ಅರಾಮ್ಯರು ಯುದ್ಧಕ್ಕೆ ಬಂದವರು ತಮ್ಮ ಆಹಾರ, ಕುದುರೆ ಎಲ್ಲವನ್ನು ಬಿಟ್ಬಿಟ್ಟು ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಓಡಿ ಹೋದರು. ಈ 4 ಜನ ಕುಷ್ಠರೋಗಿಗಳು ಅರಾಮ್ಯರ ಪಾಳ್ಯಕ್ಕೆ ಹೋದಾಗ ಅಲ್ಲಿ ಅವರಿಗೆ ಬೇಕಾದಷ್ಟು ಆಹಾರ, ಬೇಕಾದಷ್ಟು ಚಿನ್ನ, ಬೆಳ್ಳಿ, ಒಡವೆ, ವಸ್ತ್ರ ಎಲ್ಲ ಸಿಗ್ತಾ ಇದೆ. ಆದರೆ ತಮ್ಮವರು ಆಹಾರ ಇಲ್ಲದೆ ಬಳಲ್ತಾ ಇದ್ದಾರೆ. ಇವ್ರು ನೆನೆಸ್ಕೋತಾರೆ, ನಮಗೆ ಈ ಭಾಗ್ಯ ಸಿಕ್ಕಿದೆ, ಇದನ್ನು ನಾವು ಅವರಿಗೆ ಸಾರದೇ ಇರುವುದು ಒಳ್ಳೆಯದಲ್ಲ. ಇನ್ನು ವಚನ ಏನಂತಿದೆ? ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ನೋಡಿ, ಈ ಥರ ಒಂದು ಸಮೃದ್ಧಿ ಇದೆ, ಈ ಥರ ಒಂದು ಆಹಾರ ಇದೆ, ಆಹಾರ ಇಲ್ಲದೆ ಇದ್ದಾರೆ. ಈ ಥರ ಒಂದು ಆಹಾರ ಇದೆ ಅಂತ ಹೇಳಿ ಅವ್ರಿಗೆ ಹೇಳದೇ ಇದ್ದರೆ ಒಳ್ಳೆಯದಲ್ಲ. ಅದು ನೆಕ್ಸ್ಟ್ ಲೈನ್ ಏನು ಹೇಳ್ತಾನೆ? ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ನಾವು ಶಿಕ್ಷೆಗೆ ಪಾತ್ರರಾದೆವು. ನೋಡಿ, ಈ ಶುಭವಾರ್ತೆ ಇಲ್ಲಿ ಆಹಾರ ಇದೆ ಅನ್ನುವುದನ್ನು ಬೆಳಗಾಗುವುದರಲ್ಲಿ ಒಳಗೆ ನಾವು ಸಮಾರ್ಯದಲ್ಲಿ ಹೋಗಿ ನಮ್ಮ ಜನರಿಗೆ ಹೇಳದೆ ಹೋದರೆ ನಾವು ಅಪರಾಧಿಗಳಂತ ಅನಿಸ್ಕೊಬಿಡ್ತೀವಿ, ಶಿಕ್ಷೆಗೆ ಗುರಿಯಾದವರಂತ ಅನಿಸ್ಕೊಬಿಡ್ತೀವಿ. ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ದಾರೆ ನೋಡ್ರಿ. ನಮಗೆ ಆಹಾರ ಸಿಕ್ಕಿದೆ, ವಾಕ್ಯ ಸಿಕ್ಕಿದೆ, ಪ್ರಾರ್ಥನೆ ಸಿಕ್ಕಿದೆ, ನಿತ್ಯ ಜೀವದ ನಿರೀಕ್ಷೆ ಸಿಕ್ಕಿದೆ, ನಾವು ಸಮೃದ್ಧಿಯಾಗಿದ್ದೀವಿ. ಆದರೆ ನಮ್ಮವರು ಈ ರಕ್ಷಣೆಯ ವಾಕ್ಯ, ನಿತ್ಯ ಜೀವದ ಹಾದಿ ತಿಳಿಯದೆ, ನರಕದ ಹಾದಿಯಲ್ಲಿ ಭವಿಷ್ಯದ ಭರವಸೆ ಇಲ್ಲದೆ ಕಂಗೆಟ್ಟು ಹೋಗಿದ್ದಾರೆ. ನಾವು ಇವತ್ತು ತಿಳಿಸಲಿಲ್ಲ ಅಂದರೆ ನಮ್ಮ ಮೇಲೆ ಅದು ಅಪರಾಧ ಆಗ್ತದೆ. ಅದು ಸರಿಯಲ್ಲ. ನಾವು ಅವರಿಗೆ ತಿಳಿಸಲೇಬೇಕು. ಅದಕ್ಕೆ ಪೌಲನು ಹೇಳೋದು, ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಯಾಕಂದರೆ ಸಾರದೆ ಹೋದರೆ, ನಮಗೆ ತಿಳಿದಂತಹ ಸತ್ಯವನ್ನು ಅವರಿಗೆ ತಿಳಿಸದೆ ಹೋಗ್ಬಿಟ್ರೆ ನಾವು ಅಪರಾಧಿಗಳಾಗ್ತೀವಿ. ಈಗ ಒಂದು ಯಾವುದು, ನಾನು ಊಟ ಮಾಡಿ ನನಗೆ
ನಾನು ಆರೋಗ್ಯವಾಗಿದ್ದೀನಿ, ಅಂದರೆ ನಾನು ಆಶೀರ್ವಾದವಾಗಿದ್ದೀನಿ, ನನಗಿಲ್ಲಿ ಸಮೃದ್ಧಿ ಇದೆ. ಅಲ್ಲಿ ನಮ್ಮವರು ಈ ಒಂದು ಅವಕಾಶ ಇಲ್ಲದೆ ಇದ್ದಾರೆ. ಇಲ್ಲಿರುವಂಥ ಸಮೃದ್ಧಿಯನ್ನು ನಾವು ಅವರಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಇಲ್ಲಿರುವಂಥ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು, ಈ ಆತ್ಮಿಕ ಜೀವಿತದಲ್ಲಿರುವಂಥ ನೆಮ್ಮದಿಯನ್ನು, ಸಮಾಧಾನವನ್ನು, ಈ ಆತ್ಮಿಕ ಜೀವಿತದಲ್ಲಿರುವಂತಹ ನಿತ್ಯ ಜೀವದ ನಿರೀಕ್ಷೆಯನ್ನು, ಕರ್ತನಾದ ಯೇಸುವಿನ ಮೂಲಕ ನಮಗೆ ಸಿಕ್ಕುವ ಪಾಪ ಕ್ಷಮಾಪಣೆ ಏನಿದೆ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿರುವಂತಹ ಪರಲೋಕದ ಭರವಸೆ ಏನಿದೆ, ಇದನ್ನು ನಾವು ಇನ್ನೊಬ್ಬರಿಗೆ ತಿಳಿಸಲೇಬೇಕು. ತಿಳಿಸಲಿಲ್ಲ ಅಂದರೆ ಅದು ಅಪರಾಧ ಆಗ್ತದೆ. ಅದರಿಂದಾಗಿ ನೀವು ಪೂರ್ಣಾವಧಿ ಸೇವಕರಾಗಿ ಬಂದರೆ ಸಂತೋಷ, ಪೂರ್ಣಾವಧಿ ಸೇವಕರಾಗಿಯೇ ಆಗಬೇಕು ಅಂತ ಏನಿಲ್ಲ. ಇದು ಯಾರ್ದೋ ಪಾಸ್ಟ್ರದ ಕೆಲಸ ಅಂತ ಯಾರೂ ನೆನೆಸಬೇಡಿ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಏನಂತ ಹೇಳಿದ್ರೆ, ನಿಮಗೆ ಸಿಕ್ಕಿದಂತಹ ಆ ಸತ್ಯ ಸಂದೇಶ, ಆ ಸುವಾರ್ತೆ, ಆ ರಕ್ಷಣಾ ಅನುಭವ ಏನಿದೆ, ನಿಮಗೆ ಸಿಕ್ಕಿದ ಅನುಭವ ಏನಿದೆ, ಅದನ್ನು ಬೇರೆಯವ್ರ ಜೊತೆ ನೀವು ಸಾರ್ರಿ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ಇದನ್ನು ಸಾರಲೇಬಾರ್ದು ಅಂತ ಹೇಳಿ ಆದಿಸಭೆಯಲ್ಲಿ ನಿರ್ಬಂಧ ಹೇರಿಬಿಟ್ಟಿದ್ರು. ಇದನ್ನು ಯಾರಿಗೂ ನೀವು ಹೇಳಬಾರ್ದು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 18ನೇ ವಚನ. ಅಪೊಸ್ತಲರ ಕೃತ್ಯಗಳು 4:18. ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು. ಯೇಸುವಿನ ಹೆಸರನ್ನು ಎತ್ತಿ ನೀವು ಯಾವ ರೀತಿಯಲ್ಲೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ನೋಡಿ, ಅದನ್ನು ನಿರ್ಬಂಧ ಇರ್ತಾರೆ. ಈ ಸುವಾರ್ತೆಯನ್ನು ಹೇಳಲೇಬಾರ್ದು, ಇತರ ಜೊತೆ ನೀವು ಹಂಚ್ಕೊಳ್ಳೇಬಾರ್ದು, ಈ ನಾಮವನ್ನೇ ಎತ್ತಬಾರ್ದು ಅಂತ ಹೇಳಿ. ಆದರೆ ಅಪೊಸ್ತಲರು ಏನು ಹೇಳ್ತಾರೆ, ಆ ದೇವಜನರು ಏನು ಹೇಳ್ತಾರೆ ನೋಡಿ, 20ನೇ ವಚನದಲ್ಲಿ, 20ನೇ ವಚನ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಕ್ಕಾಗಲ್ಲ ಎಂದು ಉತ್ತರ ಕೊಟ್ಟು, ನಾವು ಏನು ಕಂಡಿದ್ದೀವಿ, ನಾವು ಏನು ರುಚಿ ನೋಡಿದ್ದೀವಿ, ನಾವು ಏನು ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ತದ್ವಿರುದ್ಧವಾಗಿ ನಾವು ಮಾತಾಡಲಿಕ್ಕಾಗುತ್ತೆ? ನಾವೇನು ಅನುಭವಿಸ್ತಾ ಇದ್ದೀವಿ, ನಾವೇನು ರುಚಿ ಇದ್ದೀವಿ, ನಾವೇನು ಕಂಡಿದ್ದೇವೆ, ಅದನ್ನು ನಾವು ಇತರರಿಗೆ ಹೇಳದೇ ಇರೋಕ್ಕಾಗಲ್ಲ. ಅವ್ರು ಆ ರೀತಿಯಾಗಿ ತೀರ್ಮಾನಿಸಿದ್ರು. ಇವತ್ತು ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಅವರೆಲ್ಲ ರಕ್ಷಣೆ ಹೊಂದಿಲ್ಲ. ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ರಕ್ಷಣೆ ಹೊಂದಿಲ್ಲ. ಒಂದು ವೇಳೆ ಇವತ್ತು ಮರಣ ಸಂಭವಿಸುವುದಾದರೆ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಇದು ನಮ್ಮ ಆದ್ಯ ಕರ್ತವ್ಯ. ನೋಡಿ, ಈ ಥರ ನಿತ್ಯ ಜೀವದ ದಾರಿ ಇದೆ, ಈ ಥರ ಸಂತೋಷ ಇದೆ, ಈ ಥರ ಪರಲೋಕ ಇದೆ, ಈ ಥರ ಪಾಪ ಕ್ಷಮಾಪಣೆ ಇದೆ. ಮರಣದ ನಂತರ ನಾವು ನ್ಯಾಯ ತೀರ್ಪಿಂದ ತಪ್ಪಿಸಿಕೊಂಡು ನಿತ್ಯ ಸಂತೋಷಕ್ಕೆ ನಾವು ಪಾತ್ರರಾಗ್ತೇವೆ. ಇದನ್ನು ಹೇಳಬೇಕಾದ್ದು ಅನುಭವಿಸಿದ, ನಾವು ಕಂಡು ಕೇಳಿದ, ನಾವು ಅನುಭವಿಸಿದ ಈ ಪಾಪ ಕ್ಷಮಾಪಣೆಯನ್ನು, ನಿತ್ಯ ಜೀವವನ್ನು ನಾವು ಇತರರಿಗೆ ಹೇಳುವುದು ನಮ್ಮ ಕರ್ತವ್ಯ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ, ರೋಮಾಪುರ 1:14. ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ, ಗ್ರೀಕರಿಗೂ ಇತರ ಜನರಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಋಣ ಇದೆ ಅಂದರೆ ಏನರ್ಥ? ಋಣ ಇದೆ ಅಂದರೆ ಅವನೇ ಮಾಡಬೇಕು, ಬೇರೆ ದಾರಿ ಇಲ್ಲ, ಬೇರೆ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವು ಸಮಯ ಹೇಳ್ತೀವಿ, ನಾವು ಅಲ್ಲಿ ಊಟ ಮಾಡಿದ್ದೀನಿ, ನಾನು ಋಣ ಇದೆ, ನಾನು ಅವ್ರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯ. ನಾವು ಕರ್ತನಿಂದ ಪಡ್ಕೊಂಡಿದ್ದೀವಿ, ನಮ್ಮವರಿಗೆ ತೀರಿಸಬೇಕಾದ ಋಣ ಇದೆ. ಹಲ್ಲೆಲೂಯ. ನಾವು ಆ ಮನೆಯಲ್ಲಿ ಸದಸ್ಯರಾಗಿದ್ದೀವಿ, ಆ ಕಂಪನಿಯಲ್ಲಿ ನಾವು ಒಬ್ಬರಾಗಿದ್ದೀವಿ, ನಾವು ಈ ನಿರ್ದಿಷ್ಟ ಸ್ಥಳದಲ್ಲಿದ್ದೀವಿ, ನಿರ್ದಿಷ್ಟ ಫ್ಯಾಮಿಲಿಯಲ್ಲಿದ್ದೀವಿ. ನಮಗೆ ಒಂದು ಋಣ ಇದೆ. ನಾವು ಹೊಂದಿದಂತಹ ರುಚಿ, ನಾವು ಹೊಂದಿದ ರಕ್ಷಣೆಯನ್ನು ಅವರಿಗೆ ತಿಳಿಸಬೇಕಾದ ಋಣ ಇದೆ. ಗ್ರೀಕರಿಗೂ, ಅನ್ಯರಿಗೂ, ಮೂಢರಿಗೂ, ಜ್ಞಾನಿಗಳಿಗೂ, ಯಾರೇ ಆಗಿದ್ದರೂ ತಿಳಿಸಬೇಕಾದಂತಹ ಋಣ. ನಾವು ಏನು ಅನುಭವಿಸ್ತಾ ಇದ್ವಿ, ಏನು ರುಚಿ ಕಂಡಿದ್ದೀವಿ, ಕರ್ತನಲ್ಲಿ ನಮಗೆ ಸಿಕ್ಕಿರುವ ಸಂತೋಷ ಏನು, ಇದನ್ನು ನಾವು ಹೇಳದೇ ಇರೋಕ್ಕಾಗಲ್ಲ. ನಾವು ಹೇಳದೇ ಇದ್ದರೆ ಅಪರಾಧ ನಮ್ಮ ಮೇಲೆ ಆಗ್ತದೆ, ನಮ್ಮದು ಅಪರಾಧ ಆಗ್ತದೆ. ಕುಷ್ಠರೋಗಿಗಳು ಹೇಳ್ತಾರೆ, ಬೆಳಗಾಗುವುದರೊಳಗೆ ನಾವು ಇಲ್ಲಿರುವಂಥ ಆಶೀರ್ವಾದವನ್ನು ನಮ್ಮ ಜನರಿಗೆ ಹೇಳದೇ ಹೋದರೆ ನಾವು ಅಪರಾಧಿಗಳಾಗ್ಬಿಡ್ತೀವಿ, ಶಿಕ್ಷೆಗೆ ಪಾತ್ರರಾಗ್ಬಿಡ್ತೀವಿ.
ಅದರಿಂದ ನಾವು ಹೋಗಿ ನಮ್ಮ ಜನರಿಗೆ ಹೇಳೋಣ ಅಂತ ಹೇಳಿ ಇವರು ಹೋಗಿ ಹೇಳಿದರು. ಇಡೀ ಸಮಾರ್ಯದವರೇ ಸಮೃದ್ಧಿಯನ್ನು ಅನುಭವಿಸ್ತಾರೆ. ಅಲ್ಲೆಲ್ಲ ಇವರೇನಾದರೂ ಹೇಳದೇ ಇದ್ದಿದ್ರೆ ಪಾಪ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ನಾವೇನು ನೆನೆಸ್ತೀವಿ, ನಾವು ಹೇಳಿದ್ರೆ ಅವರೆಲ್ಲಿ ಕೇಳ್ತಾರೆ, ಅವರೆಲ್ಲಿ ನಂಬ್ತಾರೆ, ಅವರೆಲ್ಲಿ ಅನುಭವಿಸ್ತಾರೆ. ಇಲ್ಲ, ಈ ವಾಕ್ಯಕ್ಕೆ ಬಲ ಇದೆ. ನೀವು ನಿಮ್ಮ ಅನುಭವ ಏನಿದೆ, ದೇವರು ನಿಮಗೇನು ಕೊಟ್ಟಿದ್ದಾನೆ, ಈ ರುಚಿ ಏನು ಕೊಟ್ಟಿದ್ದಾನೆ, ಸೊ ಈ ಸುವಾರ್ತೆಯಲ್ಲಿ ಬಲ ಇದೆ. ಅದನ್ನೇ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ರೋಮಾಪುರ 1:16. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ನೀವು ಜಸ್ಟ್ ಶೇರ್ ಮಾಡ್ಕೊಳ್ಳಿ. ಕ್ರಿಸ್ತನು ನಿಮಗೆ ಕೊಡುವ ಪಾಪ ಕ್ಷಮಾಪಣೆ ಎಂಥದ್ದು, ಕ್ರಿಸ್ತನು ನಿಮ್ಗೆ ಕೊಡುವ ನಿತ್ಯ ಜೀವ ಎಂಥದ್ದು, ಜಸ್ಟ್ ಶೇರ್ ಮಾಡ್ಕೊಳ್ಳಿ. ಅದು ಕಾರ್ಯ ಮಾಡ್ತದೆ, ಅದಕ್ಕೆ ಬಲ ಇದೆ. ಈ ಸುವಾರ್ತೆಗೆ ಎನರ್ಜಿ ಇದೆ, ಶಕ್ತಿ ಇದೆ, ಬಲ ಇದೆ. ನೀವು ಸಿಂಪಲಾಗಿ ಶೇರ್ ಮಾಡಿದ್ರೆ ಅದು ಹೃದಯದಲ್ಲಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಅದಕ್ಕೆ ನೀವು ಸಾರ್ರಿ, ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂತಾನೆ ಇದೆ. ಅವ್ರು ರಕ್ಷಣೆ ಹೊಂದ್ತಾರೆ. ನಾವು ಸಾರುವುದು ನಮ್ಮ ಕರ್ತವ್ಯ, ನಾವು ತಿಳಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಮೇಲೆ ತಾನಾಗಿ ನಾನು ಹಾಳಾಗಿ ಹೋಗ್ತೀನಿ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಜೊತೆ ಕೆಲಸ ಮಾಡುವ, ನಮ್ಮ ಜೊತೆ ಪ್ರಯಾಣ ಮಾಡುವ ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬ ವರ್ಗದವರು, ನಮ್ಮೊಂದಿಗಿರುವವರು, ನಾವು ಎಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಅಲ್ಲಿ ನಮ್ಮದಾದಂಥ ಒಂದು ತೀರಿಸಬೇಕಾದ ಋಣ ಇದೆ. ನಾವು ಅದನ್ನು ಜಸ್ಟ್ ಸಿಂಪಲಾಗಿ ಪ್ರಾರಂಭ ಮಾಡಿ, ಇಟ್ ಹ್ಯಾಸ್ ದ ಪವರ್, ಅದು ಕಾರ್ಯ ಮಾಡ್ತದೆ, ಆ ಶಕ್ತಿ ಕಾರ್ಯ ಮಾಡ್ತದೆ. ನೀವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 12ರಿಂದ ಓದಿ, 12ರಿಂದ 15ರವರೆಗೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 12ರಿಂದ 15ರವರೆಗೆ. ಅಪೊಸ್ತಲರ ಕೃತ್ಯ 16, 12ರಿಂದ 15. ಫಿಲಿಪ್ಪಿ ಎಂಬುದು ಮಕದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದೆಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ನೋಡಿ, ಇವ್ರು ಶೇರ್ ಮಾಡ್ತಾರೆ, ಕೂತ್ಕೊಂಡು ಶೇರ್ ಮಾಡಿದ್ರು. ಆ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಲುದ್ದೆಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ, ಆಮೇಲೆ ನಿಧಾನಕ್ಕೆ ಓದಿ, ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಹಲ್ಲೆಲೂಯಾ. ನೋಡಿ, 13ನೇ ವಚನ ಹೇಳ್ತದೆ, ಆ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ಓಪನ್ ಯುವರ್ ಮೌತ್, ಮಾತಾಡಬೇಕು. ಏನಂತ ಮಾತಾಡಬೇಕು? ನಿಮಗಾದ ಅನುಭವ, ನಿಮಗಾದಂಥ ರಕ್ಷಣಾ ಅನುಭವ, ಕ್ರಿಸ್ತನಲ್ಲಿರುವಂಥ ನಿತ್ಯ ಜೀವ. ಹಲ್ಲೆಲೂಯಾ. ಅದನ್ನು ಮಾತಾಡಿದರು. ಮಾತಾಡದೆ ಹೋದರೆ ಲುದ್ದೇಳು ರಕ್ಷಣೆ ಹೊಂದ್ತಾ ಇಲ್ಲ. ಮಾತನಾಡುವುದು ನಮ್ಮ ಕರ್ತವ್ಯ. ಹೃದಯದಲ್ಲಿ ಕಾರ್ಯ ಮಾಡುವುದು ದೇವರ ಕೆಲಸ. ಹಲ್ಲೆಲೂಯಾ. ಯಾಕಂದರೆ ನಾವು ಮಾತಾಡಿದ್ರೆ ಆ ಸುವಾರ್ತೆ ಸುಮ್ಮನಿರಲ್ಲ, ಅದು ದೇವರ ಶಕ್ತಿಯೊಂದಿಗೆ ಕೂಡಿದೆ. ದೇವರು ಅಲ್ಲಿ ಕಾರ್ಯ ಮಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದರಿಂದ ಅವ್ರೇನು ನೆನೆಸ್ಕೋತಾರೋ, ಇವರೇನು ಬೇಜಾರು ಮಾಡ್ಕೋತಾರೋ ನೀವು ಯೋಚನೆ ಮಾಡಬೇಡಿ. ಪ್ರಾರ್ಥನೆ ಮಾಡಿ, ಕರ್ತನೆ ಇವ್ರ ಜೊತೆ ನಿನ್ನ ಪ್ರೀತಿಯನ್ನು, ನಿನ್ನ ರಕ್ಷಣೆಯನ್ನು, ನಿನ್ನ ನಿತ್ಯ ಜೀವವನ್ನು ನಾನು ಶೇರ್ ಮಾಡಬೇಕು. ನನಗೆ ದಾರಿ ತೋರಿಸಪ್ಪ, ಹೇಗೆ ಅವ್ರ ಜೊತೆ ಪ್ರಾರಂಭ ಮಾಡಲಿ. ನೀವು ಒಂದು ಪ್ರಾರ್ಥನೆ ಮಾಡಿ, ದೇವರು ಸರಿಯಾದ ಸನ್ನಿವೇಶವನ್ನು ಒದಗಿಸ್ತಾರೆ. ಅವ್ರ ಜೊತೆ ಯಾವ ಸಂದರ್ಭದಲ್ಲಿ ಹೇಗೆ ಹಂಚ್ಕೊಳ್ಬೇಕು, ಅವರು ಅಫೆಂಡ್ ಆಗದ ಹಾಗೆ, ಅವ್ರ ಮನಸ್ಸಿಗೆ ಗಾಯ ಆಗದ ಹಾಗೆ, ನಿಮ್ಮ ಅನುಭವ, ನಿಮಗಾಗಿರುವಂತಹ ರಕ್ಷಣೆ, ನಿಮಗಾಗಿರುವಂಥ ನಿತ್ಯ ಜೀವದ ನಿರೀಕ್ಷೆ, ಇದನ್ನು ನೀವು ಶೇರ್ ಮಾಡಿ. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಂತಹ ಅನುಭವ ಏನಿದೆ ಅದನ್ನು ನೀವು ಶೇರ್ ಮಾಡಿ. ಕ್ರಿಸ್ತನು ನಮಗೆ ಕೊಡುವಂಥ ಪಾಪ ಕ್ಷಮಾಪಣೆ ಹೇಗಿದೆ, ಕ್ರಿಸ್ತನ ಮೂಲಕ ನಮಗೆ ಸಿಕ್ಕುವಂಥ ನಿತ್ಯ ಜೀವ ಹೇಗಿದೆ. ಸೊ ನೀವು ಜಸ್ಟ್ ಶೇರ್ ಮಾಡಿರಿ. ಕರ್ತನು ಕಲ್ವಾರಿಯಲ್ಲಿ ನಮಗಾಗಿ ಏನು ಮಾಡಿದ್ದಾನೆ, ಜಸ್ಟ್ ಶೇರ್ ಮಾಡಿ. ದೇವರು ಸರಿಯಾದ ಸಂದರ್ಭ ಒದಗಿಸ್ತಾನೆ. ಯಾರನ್ನೂ ಕೂಡ ಬಲಾತ್ಕಾರವಾಗಿ ಅವ್ರಿಗೆ ಇಷ್ಟ ಇಲ್ಲದಿದ್ದಾಗ ನೀವು ಮಾತಾಡೋಕ್ಕೆ ಹೋಗಬೇಡ್ರಿ. ನೀವು ಪ್ರಾರ್ಥನೆ ಮಾಡೋದಾದರೆ ದೇವರು ಅವ್ರ ಜೊತೆ ಶೇರ್ ಮಾಡಲಿಕ್ಕೆ, ನಿರ್ದಿಷ್ಟ ವ್ಯಕ್ತಿಗಳ ಜೊತೆ ಶೇರ್ ಮಾಡಲಿಕ್ಕೆ ಸನ್ನಿವೇಶವನ್ನು ಒದಗಿಸ್ತಾನೆ. ಹಲ್ಲೆಲೂಯಾ. ಹೃದಯವನ್ನು ತೆರೀತಾನೆ. ನಿಮ್ಮ ಮೂಲಕ ಕೂಡ ಅನೇಕರು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ.
ದೇವರಿಗೆ ಕೊಂಡಾಟ ಸಲ್ಲಿಸ್ತಾರೆ, ನಿಮಗೂ ಥ್ಯಾಂಕ್ಸ್ ಹೇಳ್ತಾರೆ. ನಿಮ್ಮ ಮೂಲಕ ನಾನು ಕರ್ತನನ್ನು ಕಂಡುಕೊಂಡೆ ಅಂತ ಹೇಳಿ ನಿಮಗೂ ಥ್ಯಾಂಕ್ಸ್ ಹೇಳ್ತಾರೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಪುನರುತ್ಥಾನ ಆದಮೇಲೆ ರಕ್ಷಣೆ ಹೊಂದಿದ ನಮ್ಮೊಬ್ಬೊಬ್ಬರಿಗೆ, ತನ್ನ ಶಿಷ್ಯರಿಗೆ ಕೊಟ್ಟಂಥ ಒಂದು ಜವಾಬ್ದಾರಿಕೆ ಅಂದರೆ, ನೀವು ಹೋಗಿ ಭೂಮಿಯ ಕಟ್ಟ ಕಡೆವರೆಗೆ ಹೋಗ್ರಿ, ಸುವಾರ್ತೆಯನ್ನು ಸಾರ್ರಿ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನೀವು ಮನೆ ಮಠ ಬಿಟ್ಬಿಟ್ಟು ದೂರ ಹೋಗ್ಬೇಕಂತೇನಿಲ್ಲ. ಆ ರೀತಿ ದೇವ್ರ ಹೃದಯದಲ್ಲಿ ಪ್ರೇರಣೆ ಕೊಟ್ಟರೆ ಯು ಮೋಸ್ಟ್ ವೆಲ್ಕಮ್. ಹಾಲೆಲೂಯ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಇಲ್ಲಿ 7 ತಿಂಗಳು ತರಬೇತಿನೂ ಸಹ ಕೊಡ್ತೀವಿ ನಿಮಗೆ. ತುಂಬ ಸಂತೋಷ. ಹಾಗೇ ಮಾಡಬೇಕಂತೇನಿಲ್ಲ. ನೀವು ಡ್ಯೂಟಿ ಮಾಡೋ ಜಾಗದಲ್ಲಿ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಕುಟುಂಬದವರು, ಕೆಲವರಂತೂ ರಕ್ಷಣೆ ಹೊಂದಿದ ಯಾರಿಗೂ ಮನೆಯವ್ರಿಗೂ ಸಹ ಫಟಾಫಟಿ ಅನ್ನೋದಿಲ್ಲ. ನಾನು ಪರಲೋಕಕ್ಕೆ ಹೋಗ್ತೀನಿ, ನಿತ್ಯ ಸಂತೋಷ ಅನುಭವಿಸ್ತೀನಿ ಅಂತ ಭಾಳ ಖುಷಿಯಾಗಿರ್ತಾರೆ. ಆದರೆ ಅವ್ರು ನರಕಕ್ಕೆ ಹೋಗುವಾಗ ಅದನ್ನು ಹೇಗೆ ಸಹಿಸ್ಕೊಂಡಿರ್ತೀರಿ? ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ನರಕಕ್ಕೆ ಹೋಗುವಾಗ ಅದನ್ನು ಹೇಗೆ ನೀವು ಸಹಿಸ್ಕೊಂಡಿರ್ತೀರಿ? ಸೊ ಆಗ ನೀವು ಹೊಂದಿದಂಥ ಸಂತೋಷ ಅವ್ರಿಗೆ ಬೇಡವೇ? ಸೊ ಅದರಿಂದ ಬಾಯಿ ಬಿಚ್ಚಿ ಸಾರಿರಿ, ನಿಮ್ಮ ರಕ್ಷಣಾ ಅನುಭವವನ್ನು ಸಾರಿರಿ. ಕರ್ತ ನಿಮ್ಗೆ ಕೊಟ್ಟಿರುವ ನಿತ್ಯ ಜೀವದ ನಿರೀಕ್ಷೆಯನ್ನು ಸಾರಿರಿ. ಕರ್ತನು ಕಾರ್ಯ ಮಾಡ್ತಾನೆ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ತಾವು ಹೊಂದಿಕೊಂಡಂತಹ ಈ ಅನುಭವವನ್ನು, ಈ ಸುವಾರ್ತೆಯನ್ನು ತಮ್ಮ ಕುಟುಂಬದವರಿಗೆ ಸಾರಲಿಕ್ಕೆ, ತಮ್ಮ ಕರ್ತನ ಜೊತೆ ಕೆಲಸ ಮಾಡುವವರಿಗೆ ಸಾರಲಿಕ್ಕೆ, ತಮ್ಮೊಂದಿಗೆ ಒಡನಾಟದಲ್ಲಿರುವವರೊಂದಿಗೆ ಶೇರ್ ಮಾಡಿಕೊಳ್ಳಿಕ್ಕೆ, ತಮ್ಮ ಫೇತನ್ನು, ತಮ್ಮ ನಂಬಿಕೆಯನ್ನು, ತಮಗಿರುವಂಥ ಭರವಸೆಯನ್ನು ಹಂಚಿಕೊಳ್ಳಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸುವಾರ್ತೆ ಶಕ್ತಿ ಬಲದಿಂದ ಕೂಡಿದೆ. ಅದು ವ್ಯರ್ಥವಾಗಿ ಹಿಂತಿರುಗಿ ಬರೋದಿಲ್ಲ. ಅದು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡ್ತದೆ, ರಕ್ಷಣೆಯನ್ನು ಉಂಟು ಮಾಡ್ತದೆ. ಥ್ಯಾಂಕ್ ಯು ಜೀಸಸ್. ನಂಬುವ ಎಲ್ಲರಲ್ಲಿ ಕಾರ್ಯ ಸಾಧನೆ ಮಾಡ್ತದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅದನ್ನು ಕರ್ತನೆ ಪ್ರತಿಯೊಬ್ಬರ ಅನುಭವದಲ್ಲಿ ಕಂಡುಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪೌಲನು ಹೇಳ್ತಾನಲ್ಲ, ಸುವಾರ್ತೆ ಸಾರಲಿಲ್ಲ ಅಂದರೆ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ಅಂತ ಹೇಳ್ತಾನೆ. ಹೌದು, ಇದು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಮೇಲೆ ಬಿದ್ದ ಆದ್ಯ ಕರ್ತವ್ಯ. ಥ್ಯಾಂಕ್ ಯು. ರಕ್ಷಣೆ ಹೊಂದಿದ ಮೇಲೆ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳಲೇಬೇಕು. ಇಲ್ಲಾಂದರೆ ಅಯ್ಯೋ, ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ತೀರಿಸಬೇಕಾದ ಋಣ ಇದೆ, ನಮ್ಮವರಿಗೆ ತೀರಿಸಬೇಕಾದ ಋಣ. ನಮ್ಮ ಬೀದಿ, ನಮ್ಮ ಗ್ರಾಮ, ನಮ್ಮ ಜೊತೆ ನಾನು ಕೆಲಸ ಮಾಡುವಂಥ ಸ್ಥಳ, ಕರ್ತನಲ್ಲಿ ತೀರಿಸಬೇಕಾದ ಋಣ ಇದೆ. ಇದನ್ನು ಪ್ರತಿಯೊಬ್ಬರು ಗ್ರಹಿಸಲಿಕ್ಕೆ ಸಹಾಯ ನೀಡಪ್ಪ. ಪ್ರತಿಯೊಬ್ಬರಿಗೂ ಗ್ರಹಿಸಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಈ ಸುವಾರ್ತೆ ಶಕ್ತಿ ಬಲದಿಂದ ಕೂಡಿ ವ್ಯರ್ಥವಾಗಿ ಹೋಗೋದಿಲ್ಲ. ನಾವು ಸಾರುವ ಸುವಾರ್ತೆ ಕಾರ್ಯ ಸಾಧನೆ ಮಾಡ್ತದೆ. ಇದನ್ನು ಕರ್ತನ ನಮ್ಮ ಅನುಭವದಲ್ಲಿ ಕಂಡುಕೊಳ್ಳಲಿಕ್ಕೆ, ರುಚಿ ನೋಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡು. ಥ್ಯಾಂಕ್ ಯು. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಸಮಾಧಾನದ ದಿನ ಆಗಿರಲಿಪ್ಪ. ಈ ದಿನ ಸಮಾಧಾನದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸಂತೋಷದ ದಿನ ಅಂತ ಹೇಳಿ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯದ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ. ಥ್ಯಾಂಕ್ ಯು ಲಾರ್ಡ್. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.